ನೀನ್ ಯಾಕೆ ಇಲ್ಲಿಗೆ ಬಂದೆ? ನನ್ನ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಅಪ್ಪಂಗೆ ನೀರು ಕೊಡ್ಬೇಕು ಶಶಾಂಕ್. ಅಕ್ಷರ ನೀರು ಕೊಡು. ಅಕ್ಷರ, ನನಗೂ ನೀರು ಬೇಕಿತ್ತು. ಹಾ ಸರಿ. ತಗೋ. ನನಗಂತೂ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಕ್ಷರ. 2 ವರ್ಷದ ಕನಸು ಈಗ ಈಡೇರ್ತಾ ಇದೆ. ಆದರೂ ಈಗ ತುಂಬ ಕಾಡಿಸ್ಬಿಟ್ಟೆ ಅಕ್ಷರ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ನ ಪ್ರಪೋಸಲ್ನ ಒಪ್ಕೊಂಡ್ಬಿಡ್ತಿದ್ರು. ನಿನ್ನ ಕಾಡ್ಸ್ಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ ಶಶಾಂಕ್. ಆದ್ರೆ ನನಗೆ ಒಂದೇ ಒಂದು ಭಯ ಇತ್ತು. ಏನು? ನನ್ನ ಮದ್ವೆ ಆಗೋ ಹುಡುಗ ಎಲ್ಲಿ ನನ್ನ ಆಸೆ ಕನ್ಸುಗಳಿಗೆ ಅಡ್ಡ ಬರ್ತಾನೋ ಅಂತ. ಶುರುನಲ್ಲಿ ಭುವನೇಶ್ವರಿ ಅವ್ರ ಜೊತೆ ಗಲಾಟೆ ಆದಾಗ ನಿಮ್ಮಮ್ಮ ನಾನು ಸ್ಕೂಲ್ಗೆ ಹೋಗ್ಬಾರ್ದು ಅಂತ ಕಂಡೀಷನ್ ಹಾಕ್ಬಿಟ್ಟಿದ್ರು. ಹಾಗಂತೂ ನನ್ನ ಜೀವನೇ ಹೋದಾಗಾಯ್ತು ಗೊತ್ತಾ. ನಿಮ್ಮಮ್ಮ ಮತ್ತೆ ಮನ್ಸು ಬದಲಾಯಿಸಿ ಬರ್ದೇ ಹೋಗಿದ್ದಿದ್ರೆ ಮೋಸ್ಟ್ಲಿ ಈ ಮದ್ವೆನೇ ಆಗ್ತಿರ್ಲಿಲ್ಲ. ನಿಮ್ಮಮ್ಮ ಮನ್ಸು ಬದಲಾಯಿಸೋಕೆ ನೀನೇ ಕಾರಣ ಅಂತ ನನ್ಗೆ ಗೊತ್ತು. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೈ ಡ್ರೀಮ್ಸ್. ಅಕ್ಷರ, ನಿಜವಾಗ್ಲೂ ನಿನಗೆ ಆ ಸ್ಕೂಲ್ ಅಷ್ಟೊಂದು ಇಂಪಾರ್ಟೆಂಟಾ? ಇಷ್ಟು ದಿನಗಳಿಂದ ನನ್ನ ನೋಡ್ತಿದ್ಯಾ, ನಿಂಗೆ ಈಗಾಗಲೇ ಗೊತ್ತಾಗಿರ್ಬೇಕಲ್ವಾ ನಾನು ಸ್ಕೂಲ್ನ, ಆ ಸ್ಕೂಲಿನ ಮಕ್ಕಳನ್ನ, ನನ್ನ ಗುರಿನ ಎಷ್ಟು ಪ್ರೀತಿಸ್ತೀನಿ ಅಂತ. ನನಗೆ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ ಶಶಾಂಕ್. ಆದರೂ ನೀನೇನಾದರೂ ನಾನು ಸ್ಕೂಲಿಗೆ ಹೋಗೋದೇ ಬೇಡ ಅಂತ ಹೇಳಿದಿದ್ರೆ ನಾನು ಖಂಡಿತವಾಗಿಯೂ ನಿನ್ನ ಮದುವೆ ಆಗೋಕ್ಕೆ ಒಪ್ಕೊಳ್ತಿರ್ಲಿಲ್ಲ. ಬಟ್ ನೀನು ಹಾಗೆ ಮಾಡಲಿಲ್ಲ. ಐ ಆಮ್ ವೆರಿ ಮಚ್ ಹ್ಯಾಪಿ ಅಬೌಟ್ ಯು. ಇದೇ ಖುಷಿಗೆ ಏನು ಇಲ್ವಾ? ಏನು ಕೊಡಬೇಕು ನೋಡು, ನೀನು ಯೋಚನೆ ಮಾಡು. ನಂಗೆ ಗೊತ್ತಾಗ್ತಿಲ್ಲ ಶಶಾಂಕ್. ಅಕ್ಷರ, ನೀನು ಎಷ್ಟೇ ಓದಿದ್ರು ಈ ವಿಚಾರದಲ್ಲಿ ಏನು ಗೊತ್ತಾಗೋದೇ ಇಲ್ಲ. ನಾನು ನಂಗೆ ಗೊತ್ತಾಯ್ತು, ಆದರೆ ಅವೆಲ್ಲ ಮದುವೆ ಆದ್ಮೇಲೆ. ಆದ್ರೂ ನಮ್ಮ ಹುಡುಗಿ ಈ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟ್ ಅಪ್ಪ. ಹೌದು, ಸ್ಟ್ರಿಕ್ಟೇ. ಟೀಚರ್ ಅಲ್ವಾ. ಹೋಗ್ಲಿ ಬಿಡು, ಅದ್ರ ಬಗ್ಗೆ ಯಾಕೆ ಮಾತಾಡ್ತೀಯ? ಇಷ್ಟೆಲ್ಲ ತೊಂದರೆಗಳ ಮಧ್ಯೆನೂ ನಮ್ಮ ಮದುವೆ ತಯಾರಿ ಎಷ್ಟು ಚೆನ್ನಾಗಿ ನಡೀತಿದೆ ಅಲ್ಲ, ಅದ್ರ ಬಗ್ಗೆ ಖುಷಿ ಪಡು. ಶಶಾಂಕ್, ನನ್ನ ಮುಂದೆ ಇನ್ನೂ ತುಂಬ ದೊಡ್ಡ ದೊಡ್ಡ ಗುರಿಗಳಿವೆ. ಕರ್ನಾಟಕದ ಮೂಲೆ ಮೂಲೆಗೂ ಎಜುಕೇಶನ್ ಕೊಡಬೇಕು ಅನ್ನೋದೇ ನನ್ನ ಆಸೆ. ಅದೆಲ್ಲದಕ್ಕೂ ನೀನು ನನ್ನ ಜೊತೆಲಿ ಇರ್ತೀಯ ಅಲ್ವಾ? ಶಶಾಂಕ್, ಯಾಕೇನು ಮಾತಾಡ್ತಿಲ್ಲ? ಇಷ್ಟು ದೂರ ನಿನ್ ಕೈ ಹಿಡ್ಕೊಂಡ್ ಬಂದಿದ್ದೀನಿ, ಇಷ್ಟಾದ್ಮೇಲೆ ನಿಂಗೆ ಡೌಟಾ? ರೆಡಿ ಆದ? ಎಷ್ಟು ಮುದ್ದ ಕಾಣಿಸ್ತಿದ್ಯೆ. ನನ್ನ ದೃಷ್ಟಿನೇ ತಾಕತ್ತೆ ನಿಂಗೆ. ಅಲ್ಲ ಅಕ್ಕ, ಈ ಟೈಪ್ನಲ್ಲಿ ರೆಡಿ ಆಗೋ ಅಂದ್ರಲ್ಲ, ಯಾಕೆ? ನೀನು ಖುಷಿ ಪಡೋ ವಿಚಾರ ಇದೆ. ಹೌದಾ? ಏನು? ಈಗ್ಲೇ ಹೇಳಿದ್ರೆ ಏನ್ ಮಜಾ ಇರತ್ತೆ. ಇವಾಗ ನೀನೇನ್ ಮಾಡ್ತೀಯ ಅಂದ್ರೆ ಸೀದಾ ತೋಟದ ಹತ್ರ ಹೋಗ್ತೀಯ. ತೋಟದ ಹತ್ರನಾ? ಯಾಕೆ? ಇಷ್ಟು ದಿನ ನೀನ್ ಕಾಯ್ತಾ ಇದ್ದ ದಿನ ಬಂದೇ ಬಿಡ್ತು. ನಿಮ್ ಮಾವ ಇವತ್ತು ಅವ್ರ ಮನ್ಸಲ್ಲಿರೋ ಪ್ರೀತಿನೆಲ್ಲ ನಿನ್ನ ಹತ್ರ ಹೇಳ್ಕೊತಾರೆ. ಅಯ್ಯೋ, ಅದಕ್ಕೆ ತೋಟದವರ್ಗ ಹೋಗ್ಬೇಕು? ಮನೇಲಿ ಹೇಳ್ಕೋಬೋದಿತ್ತಪ್ಪ. ದಡ್ಡಿ ಕಣೆ ನೀನು. ರುದ್ರ ಮಾವನ್ನ ಏನ್ ಅನ್ಕೊಂಡಿದ್ಯಾ? ಅವರು ಬೇರೆ ರೀತಿನೇ ತಯಾರಿ ಮಾಡ್ಕೊಂಡಿದ್ದಾರೆ. ತಯಾರಿನಾ? ನನ್ನ ಹತ್ರ ಎಲ್ಲ ಉಪಾಯನೂ ತಗೊಂಡಿದ್ದಾರೆ. ನಾನೆಲ್ಲ ತಯಾರಿ ಮಾಡ್ಕೊಂಡಿರ್ತೀನಿ. ಇವತ್ತೇನಾದ್ರೂ ಮಾಡಿ ಚಂಚಲನ ತೋಟದ ಹತ್ರ ಕಳ್ಸ್ಕೊಡಿ ಅಂತ. ಇವತ್ ನೀನ್ ಅಲ್ಲಿಗೆ ಹೋದ್ರೆ ಬೆಳ್ದಿಂಗ್ಳ ಅಲಂಕಾರದ ಮಧ್ಯೆ ರುದ್ರ ಭಾವ ನಿನ್ ಕುತ್ತಿಗೆ ತಾಳಿ ಕಟ್ತಾರೆ. ಅಕ್ಕ, ನೀನ್ ಇಷ್ಟು ಒಳ್ಳೆಯವಳು ಅಕ್ಕ. ನಿನ್ನಂತ ಭಾರ್ಗವಿ ಸಿಗಕ್ಕೆ ನಮ್ ಪುಣ್ಯ ಮಾಡಿದೆ. ನಾನು ಈಗ್ಲೇ ಹೋಗ್ತೀನಿ. ನಾನೇನ್ ಬೇರೆಯವ್ರಿಗೆ ಸಹಾಯ ಮಾಡಿದಿನ ಚಂಚು. ನೀನು ಈ ಮನೆ ಮಗಳು. ನಾಳೆಯಿಂದ ಈ ಮನೆಗೆ ಸೊಸೆ ಆಗಿ ಬರ್ತೀಯ. ಈ ಮನೆಗೆ ಸೊಸೆ ಆಗಿ ನೀನ್ ಬರ್ತೀಯ ಅಂದ್ರೆ ನಾನ್ ಖುಷಿ ಆಗದೆ ಇರ್ತೀನಾ? ಹೊಡೋಡು, ಲೇಟ್ ಮಾಡ್ಬೇಡ. ರುದ್ರಭಾವ ಏನ್ ಹೇಳ್ತಾರೋ ಕೇಳಿಸ್ಕೊ. ನೀವು ಇಷ್ಟು ಸಹ ಕಾಯಿ ಅಂದಾಗ ನನ್ ಕೆಟ್ಟ ಕೋಪ ಬರ್ತಿತ್ತು. ಆದ್ರೆ ಇವತ್ ನೋಡಿ, ಇಷ್ಟು ಸಹ ಕಾದಿದ್ಕೋ ಒಳ್ಳೆ ಪ್ರತಿಫಲ ಸಿಗ್ತಿದೆ. ಅದಕ್ಕೆ ಹೇಳೋದು, ತಾಳಿದವನು ಬಾಳಿಯಾನು ಅಂತ. ನೀನೇ ಅವ್ರ ಮೈ ಮೇಲೆ ಬಿದ್ದು ಹೋಗಿದ್ರೆ ಏನ್ ಚೆನ್ನಾಗಿರ್ತಿತ್ತು. ಇವತ್ ನೋಡು, ರುದ್ರ ಭಾವನೆ ನಿನ್ನ ಹತ್ರ ಎಲ್ಲ ಹೇಳ್ಕೊತಾರೆ. ಇವತ್ತಿನ ದಿನ ನಿಂದು, ಖುಷಿ ಪಡು. ಥ್ಯಾಂಕು ಅಕ್ಕ. ನಾನು ಹೋಗ್ಬರ್ತೀನಿ. ಹೊರಡು. ಇವಾಗ ಏನ್ ಹೇಳ್ತೀಯೋ ಇಲ್ಲ ನಿನ್ ಗಂಡನ್ನ? ಅವಳು ಮನೇಲಿಲ್ಲ, ಲಗ್ನ ಪತ್ರಿಕೆ ಕೊಡೋಕೆ ಹೊರಗಡೆ ಹೋಗಿದ್ದಾಳೆ. ಏನ್ ಬೇಜವಾಬ್ದಾರಿ ಅಪ್ಪ ಮಾವ ನೀನು. ಇಷ್ಟೊತ್ತಲ್ಲಿ ನನ್ನ ಡಾರ್ಲಿಂಗ್ನ ಒಬ್ಬಳನ್ನ ಆಚೆ ಕಳ್ಸಿದ್ಯಾ? ನಿನಗ್ ಬುದ್ಧಿ ಇದೆಯಾ? ಏಯ್, ನಿಮ್ಮ ಅತ್ತಿಗೆ ಎಲ್ಲಿದ್ದಾಳೆ ಅಂತ ನೋಡಿ ಹುಷಾರಾಗಿ ಮನೆ ಕರ್ಕೊಂಬಂಡ್ರ ನಿಂತ್ಕೊಡ್ರ.
ನೀನು ಒಳ್ಳೆ ಮಾತಲ್ಲಿ ಹೇಳ್ತಿದ್ರಿ. ನನ್ನ ಮಗಳ ತಂಟಕ್ಕೆ ಬರಬೇಡ ನೀನು. ಹಿಂದಿನ ನಿನ್ನ ಮಗಳೇ ನಾಳೆ ನನ್ನ ಹೆಂಡತಿ. ಏಯ್ ನುಂಡಿದ್ರೆ ಸರಿ. ಕೂಲ್ ಕೂಲ್ ಮಾವ, ಯಾಕೆ ಟೆನ್ಷನ್ ಮಾಡ್ಕೊಂತಿದ್ಯಾ? ಮದುವೆ ಟೈಮಲ್ಲಿ ನಮ್ಮಿಬ್ಬರಿಗೂ ಕಿರಿಕ್ ಬೇಕಾ? ಬಾ ಮಾವ. ಏಯ್ ಬಿಡ. ಬಾ ಮಾವ, ನೀನು ಕೂತ್ಕೋ. ಹೇಗೆ ಮಾವ, ಹೇಗೆ ನಡೀತಿದೆ ಮದುವೆ ತಯಾರಿ ಎಲ್ಲ? ಎಲ್ಲ ಓಕೆ ತಾನೆ? ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳು ಮಾವ. ಅದೆಲ್ಲ ಏನು ಬೇಕಾಗಿಲ್ಲ. ಲೋ ಹುಡುಗ್ರ, ನೋಡ್ರು, ನಮ್ಮ ಮಾವನು ಕೂಡ ನನ್ನ ಡಾರ್ಲಿಂಗ್ ತರ ತುಂಬಾ ಸ್ವಾಭಿಮಾನಿ. ಸರಿ ಮಾವ, ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. ಮದುವೆ ಮುಹೂರ್ತಕ್ಕೆ ಸರಿಯಾಗಿ ನಾನು ಬಂದು ಅಕ್ಷರ ಕುತ್ತಿಗೆ ತಾಳಿ ಕಟ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈ ಮಣಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅತ್ತೆ, ಸೋಬ್ನಕ್ಕೆ ಮೈಸೂರು ಪಾಕು, ಜಿಲೇಬಿ ಎಲ್ಲ ತರಿಸಿ. ಮತ್ತೆ ಮಲ್ಲಿಗೆ ಹೂವು ಹಾಸಿಗೆ ತುಂಬ ಇರಬೇಕು. ಸಹಿವಾಗಿ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಸುಮ್ಮನೆ ಇರೋ ಮಾವ ನೀನು. ನಮ್ಮ ದೇಶದ ಮಾನವ ಸಂಪನ್ಮೂಲಕ್ಕೆ ನನ್ನ ಕಡೆಯಿಂದ ಒಂಚೂರು ಕೊಡುಗೆ ಕೊಡೋದು ಬೇಡವಾ? ನಿನ್ನಂತ ಹೇಸಿಗೆ ಹುಳುಕ್ಕೆ ನನ್ನ ಮಗಳನ್ನ ಕೊಡ್ತೀನ? ಕೊಡದೆ ಹೋದ್ರೆ ಈ ಮಣಿ ಸುಮ್ಮನೆ ಇರ್ತಾನ? ಏಯ್, ಕಾಡ್ಗಿಂತ ದೊಡ್ಡ ಕಾಡಿರುತ್ತೆ, ಬೆಟ್ಟಕ್ಕಿಂತ ದೊಡ್ಡ ಬೆಟ್ಟ ಇರುತ್ತೆ. ನಾವೇ ನಿನ್ ಹೆದರಲ್ಲ ಕಣ. ಕೌಂಟ್ರು? ನಮಗೆ ಕೌಂಟ್ರು? ಲೋ ಶಿಷ್ಯ, ನೋಡ್ರ ನಮ್ಮ ಮಾವನ ಇಷ್ಟ ದಿನ ನನ್ನನ್ನು ನೋಡಿದ್ರೆ ಹೆದರ್ಕೊಂಡು ಸಾಯ್ತಾ ಇದ್ದ. ಈಗ ಇವ್ನಿಗೆ ಇಷ್ಟೊಂದು ಧೈರ್ಯ ಬಂದಿದೆ ಅಂದ್ರೆ ಒಳಗೆ ಏನೋ ಮಸಲತ್ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಮತ್ತಿನ್ನೇನು, ನೀನ್ ಮಾಡೋದನ್ನೆಲ್ಲ ನೋಡ್ಕೊಂಡು ನಾವು ಇರಬೇಕು, ಸುಮ್ಮನೆ ಇರಬೇಕು. ನಾನು ಏನೇ ಮಾಡಿದ್ರು ಸುಮ್ಮನೆ ಇರಲೇಬೇಕು. ಬಿಕಾಸ್ ಮನಿ ಇಸ್ ಗ್ರೇಟ್. ಮಾವ, ನನ್ನ ಮದುವೆ ಬೇಜಾನ್ ತಯಾರಿ ಮಾಡ್ಕೋಬೇಕು. ನಾನಿನ್ ಬರಲಾ? ಬಾಯ್. ನನ್ನನ್ನು ಬಿಟ್ಟು ಸಿಂಗಳಿಕನಿಗೆ ಏನಾದ್ರು ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಕ್ಕೆ ಏನಾದ್ರು ನೋಡಿದ್ರೆ ನಡು ರೋಡಲ್ಲಿ ಇಡೀ ಫ್ಯಾಮಿಲಿನ ನಿಲ್ಲಿಸಿ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೀನಿ.